ಬರ್ತಾ ಇದಾರೆ. ಅವ್ರು ಬರೋ ರೂಟಲ್ಲಿ ಟ್ರಾಫಿಕ್ ಹೋಲ್ಡ್ ಮಾಡ್ರಿ. ಅಯ್ಯೋ ಏನಪ್ಪ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ. ಯಾರೋ ಮಿನಿಸ್ಟರ್ ಬರ್ತಾರೆ ಅಂತ ಕಾಣಿಸುತ್ತಮ್ಮ, ಅದಕ್ಕೆ ಜಾಮ್ ಆಗೋಗಿದೆ. ನೋಡಪ್ಪ ಲೇಟ್ ಆಗ್ತಾ ಇದೆ, ಬೇರೆ ರೂಟಲ್ಲಾದ್ರೂ ಹೋಗಪ್ಪ. ಸರಿ ಅಮ್ಮ. ರೇ ಎಲ್ಲಿಗ್ರಿ ಹೋಗ್ತೀರಾ? ಸರ್ ಅರ್ಜೆಂಟ್ ಸರ್, ಅರ್ಜೆಂಟ್ ಸರ್, ಪ್ಲೀಸ್ 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 ಸ್ವಲ್ಪ ಗುರು ಸ್ವಲ್ಪ ಮುಂದೆ ಬನ್ನಿ, ಒಂದು ಪ್ಲೀಸ್. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಆನೆ ಬಂತೊಂದಾನೆ ಯಾವೂರಾನೆ. ಏಯ್ ಸರಿಯಾಗಿ ತಿನ್ಸೋ ಡಬ್ಬ. ಹ್ಞೂನ್ರಿ ಸರ. ಆನೆ ಬಂತೊಂದಾನೆ. ಅಣ್ಣರೇ ಈ ಸಲನಾದ್ರೂ ನನ್ನ ಮಂತ್ರಿ ಮಾಡ್ತೀರೇನ್ರಿ? ಏ ತಾತ, ಕೊಟ್ಟಿರೋ ಕೆಲ್ಸ ಮೊದ್ಲು ಸರಿಯಾಗಿ ಮಾಡೋ. ಗೊತ್ತಾಯ್ತಾ ಬೇಕುಫಾ? ಮಮ್ಮಿ ಅಣ್ಣ ನೋಡು ಹೊಡಿಯಕ್ ಬರ್ತಾ ಇದ್ದಾನೆ. ಯಾಕ್ರೋ ಗಲಾಟೆ ಮಾಡ್ತೀರಾ? ಸುಮ್ನೆ ಕೂತ್ಕೊಳ್ಳಿ. ದಾರಿ ತಪ್ಪಿ ಏನ್ರಿ ಇದು ಮಕ್ಕಳು ಕೂರ್ಸ್ಕೊಂಡ್ ನಿಮ್ಮ ಆಟ? ನಿನ್ನ ಕುಂಡಿಸ್ಕೊಂಡು ಓಡಾಡ್ತೀನಿ ಬಾ. ಏ ಕತ್ತೆಗಳ, ಯಾರು ಅಲ್ಲಿ? ಬರಲೇ ಎಂತ ಇದೆ? ನೀರ್ ಕುಡ್ಸ್ಬೇಕಂತ ಗೊತ್ತಿಲ್ವಾ? ನೋಡು ಮಿಕ್ಕಿತ್ ಪಕ್ಕಿತ್ ನಾಟಿ ಅಂದಿ ತರ ಬೆಳೆದವನೆ. ಒಟ್ಟ ನೋಡು ಒಳಗಿಡು. ಯಾವನ ಅವನ ಆಫೀಸರ್ ನಿಮ್ ಮಾತ್ ಕೇಳದೆ ಹೋದ್ರೆ ಮನೆಗ್ ನುಗ್ಗಿ ಅವನ ಹೆಂಡತಿ ಮಕ್ಕಳು ಯಾರು ಸಿಕ್ಕಿದ್ರು ಸರಿ ಎತ್ತಕೊಂಡ್ ಬನ್ನಿ. ಒಂದ್ ನಿಮಿಷ. ಬೆಳಗ್ಗೆ ನಿನ್ ದರಿದ್ರ ಮುಖ ತೋರಿಸ್ಬೇಡ ಅಂತ ಹೇಳಿಲ್ಲ, ಹೋಗ ಕಡೆ. ಡಾಕ್ಟರ್ ಹತ್ರ ಹೋಗಿದ್ದೆ, ನಾನ್ ಪ್ರೆಗ್ನೆಂಟ್ ಅಂತ ಹೇಳಿದ್ರು. ಯಾಕೆ ನಿನ್ ನಂಗೆ ಮೊದ್ಲೇ ಹೇಳಿಲ್ಲ? ಲೇಟ್ ಮಾಡ್ತೀಯಪ್ಪ. ತಗೋ ಡಾಕ್ಟರ್ ಹತ್ರ ಹೋಗಿ ಅಬಾಷನ್ ಮಾಡಿಸ್ಕೋ. ಸಾಹೇಬ್ರೆ ನೀವಿನ್ನು ಹೋಗ್ಲಿಲ್ಲ, ನೀವು ಬರ್ತೀರಾ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅಲ್ಲಿ ರೋಡ್ ಬ್ಲಾಕ್ ಮಾಡ್ಕೊಂಡು ಕಾಯ್ತಾ ಇದಾರೆ. ಇಲ್ಲಿ ನೋಡಿದ್ರೆ ಮಕ್ಳ ಜೊತೆ ಆಟ ಆಡ್ತಾ ಇದೀರಲ್ಲ. ಬಂದ ಚಿಲ್ಚಾಕ್ ನನ್ ಮಗ ಇಳಿಕಂದ. ಅಣ್ಣ ಇದೆಲ್ಲ ಇಮಿಡಿಯೇಟ್ ಆಗಿ ಆಗ್ಬೇಕಣ್ಣ. ರೇಟ್ ಮಾತಾಡಿದ್ಯಾ? ಎಲ್ಲ ಫ್ಯಾನ್ಸಿ ರೇಟು. ಕೆಲಸ ಆಗತ್ತೆ. ಬಾಂಬೆ ಹುಡುಗಿಯರು ಬಂದ್ರ ಸಾಯಂಕಾಲ ಬಂದ್ಬಿಡ್ತಾರಣ್ಣ. ಅಣ್ಣ ಏನೋ ತಿಂಡಿ ತಿಂದ? ಆಯ್ತಣ್ಣ. ಲಾರಿ ಮುನ್ಸಮ್ಮಪ್ಪನ ಬಾಂಬೆದ್ನಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಪಾರ್ಟಿ ಪ್ರೆಸಿಡೆಂಟ್ ಮಾತಾಡ್ತಿದ್ನಂತೆ. ಬೂಟ್ ಕಿತ್ತೋಗಂಗ್ ಹೊಡಿತೀನಿ ಅಂತ ಹೇಳು. ಈ ಸಲ ನೀನೇ ನಿಲ್ಲದು, ನೀನೇ ಗೆಲ್ಲೋದು. ಸಾಹೇಬ್ರ ಅಧ್ಯಕ್ಷರು ಲೈನ್ ಅಲ್ಲಿ ಇದಾರೆ. ಏನ್ರಿ ಅಧ್ಯಕ್ಷರೇ, ರಾತ್ರಿ ಬಾಡೂಟ ಜಾಸ್ತಿ ಆಯ್ತಾ? ಏನೋ ಟಿಕೆಟ್ ಅವನ್ಗೆ ಅಂತ ಇದ್ದೀರಂತೆ. ದಿನ ರಾತ್ರಿ ಗೆಸ್ಟ್ ಹೌಸ್ ಬಂದ್ಬಿಡು. ರೀ ಪಾರ್ಟಿ ವಿಷಯ ಬಿಟ್ಟಾಕ್ರಿ, ನಾನ್ ಮಾತಾಡುವಾಗ ಯಾರು ಮಾತಾಡಲ್ಲ ಅಲ್ಲಿ. ಟಿಕೆಟ್ ಏನಿದ್ರು ನನ್ನ ತಮ್ಮನ್ಗೆ ಅಷ್ಟೇ. ಇಡ್ರಿ ಫೋನು. ಇವತ್ತೇನ ಪ್ರೋಗ್ರಾಮು? 9 ಗಂಟೆಗೆ ವಿಧವಾ ವಿವಾಹ. ಗಂಡಸತ್ರಿಗೆ ಕಲರ್ ಕಲರ್ ಸೀರೆ ಕೊಡ್ಬೇಕು. ಬರ್ಲೇನ? ಸಾಹೇಬ್ರೆ ನೋಡಿದ್ರ ಬಿಸಿಲಲ್ಲಿ ಜನ ಹೆಂಗ್ ಸಾಯ್ತಾವ್ರೆ. ಹಣೆ ಬಾರಕ್ ಹೊಣೆ ಯಾರೋ ಲಕ್ಷ್ಮೀನಾರಾಯಣ. ಅನ್ಭವಿಸಿ ಬಿಡು. ಎಷ್ಟಪ್ಪ? 25 ರೂಪಾಯಿ ಅಮ್ಮ. ಅಲ್ಲಪ್ಪ, ಯಾವಾಗ್ಲೂ ಮಿನಿಮಮ್ ತಾನೇಪ್ಪ ಆಗ್ತಾ ಇತ್ತು. ನೀವೇ ಹೇಳಿದ್ರಲ್ಲಮ್ಮ ಬೇರೆ ರೂಟ್ ಹೋಗು ಅಂತ. ಸರಿ. ಟೈಮ್ ಸೆನ್ಸ್ ಇಲ್ದಿರೋ ಬಯೋಡಾಟಾ ಕೆಲ್ಸಕ್ಕೆ ಬರಲ್ಲ. ಟೇಕ್ ಇಟ್. ಸರ್ ಪ್ಲೀಸ್ ಸರ್, ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿತ್ತು ಸರ್, ಅದಕ್ಕೆ ಲೇಟ್ ಆಯ್ತು. ನೋ ಮೋರ್ ಡಿಸ್ಕಷನ್ಸ್. ಪಂಕ್ಚುಯಾಲಿಟಿ ಇಲ್ಲದ ಮೇಲೆ ಹೌ ಕ್ಯಾನ್ ಐ ಮ್ಯಾನೇಜ್? ಗೆಟ್ ಲಾಸ್ಟ್. ಅರ್ಧ ಗಂಟೆ ಲೇಟ್ ಆಗಿದೆ, ಒಳಗೆ ಬಿಡಕ್ಕಾಗಲ್ಲ. ಪ್ಲೀಸ್ ಅಣ್ಣ, ಇವತ್ತು ಒಂದಿನ ಬಿಡಕ್ ಆಗಲ್ಲಮ್ಮ, ಯಜಮಾನ್ರು ನಮಗ್ ಬೈತಾರೆ. ಸುಮ್ನೆ ಹೋಗಮ್ಮ, ಹೇಳಿದ್ರೆ ಅರ್ಥ ಆಗಲ್ವಾ? ಇದು ಇವತ್ತಿನ ಸಮಸ್ಯೆ ಅಲ್ಲ, ದಿನನಿತ್ಯದ ಸಮಸ್ಯೆ. ನಮ್ಮ ಜನ ಪ್ರತಿದಿನ ಪ್ರತಿ ಕ್ಷಣ ಒಂದಲ್ಲ ಒಂದು ರೀತಿಲಿ ಈ ನೋವನ್ನ ಅನುಭವಿಸ್ತಾನೆ ಇದ್ದಾರೆ. ಯಾಕೆ ಅಂತ ಕೇಳಲ್ಲ, ಕೇಳಿದ್ರೆ ನಮ್ಗೆ ಯಾಕೆ ಅನ್ನೋ ಉತ್ತರ. ಈ ನೆಲ, ಭಾಷೆ, ಕೊಟ್ಟಿರೋ ಅಧಿಕಾರ, ಇಟ್ಟಿರೋ ನಂಬಿಕೆ ಎಲ್ಲ ನಮ್ದು ಅಂದ್ಮೇಲೆ ತಪ್ಪಾದಾಗ ಅದನ್ನ ತಟ್ಟಿ ಕೇಳೋ ಹಕ್ಕು ಕೂಡ ನಮ್ದೇ ತಾನೆ. ಇದನ್ನೆಲ್ಲ ತಿಳಿಸೋಕ್ ಬರ್ತಿರೋನೇ ನಮ್ ನಾಯಕ. ನಮ್ಮ ಸ್ಟಾಫ್ನೆಲ್ಲ ಒಳಗ್ ಕರ್ಸಿ. ಏನ್ರಿ ಅದು? ಸ್ಟೇಷನ್ ಮುಂದೆ ಡೆಡ್ ಬಾಡಿ. 24 ಅವರ್ಸ್ ಇಂದ ಒಬ್ಬ ಟೀಚರು ಅವ್ರ ತಮ್ಮನ್ ಡೆಡ್ ಬಾಡಿ ಇಟ್ಕೊಂಡು ನ್ಯಾಯ ಬೇಕು ಅಂತ ಕೂತಿದ್ದಾರೆ ಸರ್. ಡೆಡ್ ಬಾಡಿ ಇಟ್ಕೊಂಡು ಸ್ಟೇಷನ್ ಮುಂದೆ ಯಾಕೆ ಕೂತಿದ್ದೀರಾ? ನನ್ನ ತಮ್ಮನ್ ಸಾವು ಕಾರಣ ಆದವ್ರಿಗೆ ಶಿಕ್ಷೆ ಆಗ್ಬೇಕು. ಅದಕ್ಕೆ ಕಂಪ್ಲೇಂಟ್ ಕೊಡಿ. ನಿಮ್ ಇನ್ಸ್ಪೆಕ್ಟರ್ ತಗೋತಾ ಇಲ್ವಲ್ಲ ಸರ್? ಆಕ್ಚುಲ್ ಆಗಿ ಕೇಸ್ ನೋಡಿ, ನಿಮಗೆ ನ್ಯಾಯ ಬೇಕು ಅಂತ ಡೆಡ್ ಬಾಡಿ ಇಟ್ಕೊಂಡು ಸ್ಟ್ರೈಕ್ ಮಾಡೋದು ಸರಿಯಲ್ಲ. ಹಾಗಂತ
ನನ್ ತಮ್ಮನ್ ಸಂಸ್ಕಾರ ಮಾಡ್ಬಿಟ್ರೆ ಪೀಡೆ ತೊಲಗುತ್ತು ಅಂತ ತಪ್ಪು ಮಾಡಿದವ್ರ ಜೊತೆ ನಿಮ್ ಡಿಪಾರ್ಟ್ಮೆಂಟ್ ನವರು ಕೈ ತೊಳ್ಕೊಂಡ್ಬಿಡ್ತಾರೆ. ಹಾಗಾಗಕ್ ನಾನ್ ಬಿಡಲ್ಲ. ಈಗಾಗ್ಲೇ ತುಂಬಾ ಲೇಟ್ ಆಗಿದೆ. ಮೊದಲು ಸಂಸ್ಕಾರ ಮುಗಿಸಿ ಮುಂದಿನ ಆಕ್ಷನ್ ನಾನ್ ತಗೋತೀನಿ. ನಾನ್ ಕಂಪ್ಲೇಂಟ್ ತಗೋತೀನಿ. ದಯವಿಟ್ಟು ನನ್ನ ನಂಬಿ. ನಾಳೆ ಆ ವ್ಯಕ್ತಿ ಪವರ್ಫುಲ್ ಅಂತ ಗೊತ್ತಾಗಿ ನೀವು ನೋಡಿ, ಅಧಿಕಾರದಿಂದ ಬರೋ ಪವರ್ಗೆ ಆಯಸ್ ಕಮ್ಮಿ. ಬರೀ ಕಂಪ್ಲೇಂಟೇ ತಗೊಳ್ಳೋ ಹಾಗಿದ್ರೆ ನಾವು ತಗೋತಿದ್ವಿ ಸರ್. ಆದ್ರೆ ಆಕೆ ನ್ಯಾಯ ಕೇಳ್ತಿದ್ದಾಳೆ. ಅಂದ್ರೆ ಸಿಗದೆ ಇರೋದನ್ನ ಹೇಗ್ ಸರ್ ಕೊಡ್ಸಕ್ ಸಾಧ್ಯ? ಏನ್ರಿ ಮಾತಾಡ್ತಿದ್ದೀರಾ? ಮತ್ತಿನ್ನೇನ್ ಸರ್, ಯೂನಿಫಾರ್ಮ್ ಹಾಕೊಂಡು ಏನಾದ್ರು ಸಾಧನೆ ಮಾಡ್ಬೇಕು ಅಂತಾನೆ ಮನೆಯಿಂದ ಹೊಡ್ತೀವಿ. ಆದ್ರೆ ಆ ಕೇಸು ಯಾವ್ದೋ MLAಗೋ ಅಥವಾ MP ಗೋ ಇನ್ಯಾವುದೋ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಫೈಲ್ನ ಕ್ಲೋಸ್ ಮಾಡಿಸ್ಬಿಡ್ತಾರೆ. ಅಂತ ಕಂಪ್ಲೇಂಟ್ಸ್ ಸೆಲ್ಲಲ್ಲಿ 3 ಮೂಟೆ ಬಿದ್ದಿದೆ ಸರ್. ನೀವೇ ನೋಡಿ ಸರ್. ಈ ಕಂಪ್ಲೇಂಟ್ ಮೂಟೆಗಳಿಗೆ ಜೀವ ಕೊಡೋದಕ್ಕಾಗ್ಲಿ ಅಥವಾ ನ್ಯಾಯ ಕೊಡ್ಸೋದಕ್ಕಾಗ್ಲಿ ನಮ್ಮಿಂದ ಆಗ್ತಾ ಇಲ್ಲ ಸರ್. ಅದು ಅಲ್ಲದೆ ಈ ಕೇಸು ಮಿನಿಸ್ಟರ್ ಜಯರಾಜ್ಗೆ ಸಂಬಂಧಪಟ್ಟಿದ್ದು. ನೋಡಿ, ಪೊಲೀಸ್ ಅಂದ್ರೆ ಬರೀ ಸಂಬಳ ತಗೊಳ್ಳೋ ಎಂಪ್ಲಾಯಿ ಅಲ್ಲ. ಅದಕ್ಕೆ ಮೀರಿ ಸಾಹಸಿ ಆಗಿರ್ಬೇಕು, ಸೇವೆ ಮಾಡೋ ಅರ್ಜಿ ಇರಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಧೈರ್ಯ ಇರಬೇಕು. ಆಗ್ಲೇ ಪೊಲೀಸ್ನ ಜನ ಫ್ರೆಂಡ್ ಥರ ನೋಡೋದು. ಇಲ್ಲಾಂದ್ರೆ ಮಾಮ ಮಚ್ಚ ಅಂತ ಕರೀತಾರೆ. ಮಿನಿಸ್ಟರ್ ಆಗ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ಲಿ ಕಾನೂನಿನ ಮುಂದೆ ತಲೆ ತಗ್ಗಿಸಲೇಬೇಕು. ಅದಕ್ಕೆ ಎಕ್ಸಾಂಪಲ್, ಜೂನ್ 12, 1975 ರಾಜನಾರಾಯಣ್ ಹಾಕಿದ ಪಿಟಿಷನ್ಗೆ ಲಾಯರ್ ಶಾಂತಿಭೂಷಣ್ ಅವರು ಆಗಿನ ಪ್ರಧಾನಮಂತ್ರಿ ಆಗಿದ್ದ ಇಂದಿರಾ ಗಾಂಧಿ ಅವರನ್ನೇ ಅಲಹಾಬಾದ್ ಕೋರ್ಟಿನ ಕಟಕಡೆಯಲ್ಲಿ ಜಡ್ಜ್ ಜಗನ್ಮೋಹನ್ ಲಾಲ್ ಮುಂದೆ ನಿಲ್ಲಿಸಿದ್ದೆ ಅದಕ್ಕೆ ಸಾಕ್ಷಿ. ಆ ಮಿನಿಸ್ಟರ್ ಕೊಚ್ಕೊಂಡು ಹೋಗೋ ನೀರಾದ್ರೆ ಅವನ್ನೇ ಕಟ್ ಹಾಕೋ ಅಣೆಕಟ್ಟು ಈ ಪೊಲೀಸ್. Police are here to serve the public, not the politicians. Get ready for action. Take the complaint. ನಮಸ್ತೆ. ನಮಸ್ತೆ. ವಾ, ನಮಸ್ತೆ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಾ? ನಿಧಾನ ಈ ಕೇಳಿ ಸರ್, ನಿಮ್ ಮಾತು ನಮ್ಗೆ ಸಮಾಧಾನ ತರ್ಲಿಲ್ಲ. ಅಲ್ಲ ತಾಯಿ, ಇದು ಹೆಂಗಸರ ಹಬ್ಬ, ಗಂಡಸರು ಏನ್ ಮಾತಾಡಕ್ಕಾಗತ್ತೆ? ಸರ್, ನಿರುದ್ಯೋಗಿಗಳಿಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ 2 ವರ್ಷ ಆಯ್ತು, ಇನ್ನೂ ಕೊಡ್ಸಿಲ್ಲ. ಯಾರಮ್ಮ ಹೇಳಿದ್ದು ನಾನು ಕೆಲಸ ಕೊಟ್ಟಿಲ್ಲ ಅಂತ? ಸ್ಟೇಜ್ ಹಾಕೋನ್ ಕೆಲಸ ಕೊಟ್ಟಿದ್ದೀನಿ, ಮೈಕ್ ಹಾಕೋನ್ ಕೆಲಸ ಕೊಟ್ಟಿದ್ದೀನಿ, ಚೇರ್ ಹಾಕೋನ್ ಕೆಲಸ ಕೊಟ್ಟಿದ್ದೀನಿ, ಪೆಂಡಾಲು, ಬ್ಯಾನರು, ಸೀರಿಯಲ್ ಸೆಟ್ ಇವರೆಲ್ಲರಿಗೂ ಕೆಲಸ ಕೊಟ್ಟಿದೀವಿ. ನೀನ್ ನೋಡಿದ್ರೆ ಕೆಲಸ ಕೊಟ್ಟಿಲ್ಲ ಅಂತೀಯಲ್ಲಮ್ಮ. ಅಲ್ಲಮ್ಮ, ಇದಕ್ಕೋಸ್ಕರ ತಾನೇ ನಾವು ತಿಂಗಳಾದ್ರೂ ಒಂದೊಂದು ಪ್ರೋಗ್ರಾಮ್ ಮಾಡೋದು. ಅಲ್ಲ ಸರ್, ಇದು ಒಂದ್ ಕೆಲ್ಸನಾ? ಇಲ್ಲಮ್ಮ, ಇವ್ರುಗಳು ಓದಿರೋ ಒಟ್ಟಿಗೆ ಇನ್ಫೋಸಿಸ್ ನಾರಾಯಣ ಮೂರ್ತಿಗೆ ಹೇಳಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಕೊಡಿಸ್ತೀನಿ. ಸೈಡ್ ಬರ್ರಮ್ಮ, ಮೈಕ್ ಇದೆ ಅಂತ ಏನೋ ದರಿದ್ರದಂತರ ನಿಂತ್ಕೊಂಡು ನಿಂತೆ ಮಾಡ್ತಾ ಇದೆಯಲ್ಲ, ಏನಾಯ್ತು? ಎಲ್ಲೇ ಸೆಕ್ಯೂರಿಟಿ ಅವರು? ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಕೂರಿಸಿದಾರೆ ನೋಡಿ. ಪೊಲೀಸ್? ಅಯ್ಯ ನೀನ್ ಹೇಳೆ. ನಮ್ ಸೆಕ್ಯೂರಿಟಿ ಆಫೀಸರ್ನ ಅರೆಸ್ಟ್ ಮಾಡಕ್ಕೆ ಯಾವನ ಪವರ್ ಕೊಟ್ಟಿದ್ ನಿಮ್ಗೆ? ಇನ್ ಮುಂದೆ ಸಿಟಿಲಿ ಪವರ್ ಕಟ್ ಇರಲ್ಲ ಅಂತ CM ಹೇಳಿದ್ ಗಳಿಗೆಲೆ ಒಬ್ಬ ಪವರ್ಫುಲ್ ಪೊಲೀಸ್ ಆಫೀಸರ್ ನಮ್ಮ ಮೈಸೂರು ಜಿಲ್ಲೆ ಕಾಲಿಟ್ಟಿದ್ದು ಆಯ್ತು, ವಾರೆಂಟ್ ಇಶ್ಯೂ ಮಾಡಿದ್ದು ಆಯ್ತು. ಯಾವನವನು? ಹುಲಿ. ಅಲ್ಲಿ ನೋಡಿ. Anyone now won't ever listen to nobody. He is the unstoppable. Listen up, listen to me now. Gotta tell you something, listen to me now. You can never, ever, ever overpower. Power, power, ದರ್ಶನ ಆದ ದಿನ ಕಾರ್ ಮುಗಿಸ್ಕಂತು, ಇವತ್ತು ನಮ್ಮನ್ ಮುಂಡ ಮುಚ್ಚುತ್ತೆ. ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ನಮ್ ಸೆಕ್ಯೂರಿಟಿ ಅವ್ರನ್ನ ಬಿಡಕೇಳು. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಿನ್ನೂ ಅರೆಸ್ಟ್ ಮಾಡಕ್ಕೆ ನಾನು ಬಂದಿರೋದು. ನನ್ನ ಅರೆಸ್ಟ್ ಮಾಡೋದಿರ್ಲಿ, ನನ್ನ ಮೈ ಮುಟ್ಟಿದ್ರೆ ಇಡೀ ಡಿಸ್ಟಿಕ್ ಹತ್ತುರಿಯುತ್ತೆ. ಹತ್ತದೇ ಇದ್ರೆ ಹಚ್ಚಕ್ಕೆ ಬೆಂಕಿ, ಹಚ್ಚಾದ್ಮೇಲೆ ಆರ್ಸಕ್ ನೀರು, ಎರಡೂ ನಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದೆ. ಕಮ್ ಆನ್, ಲೆಟ್ಸ್ ಗೋ. ನೋಡ್ರ, ನನ್ನ ಅರೆಸ್ಟ್ ಮಾಡ್ತಾನಂತ.
ಪೊಲೀಸ್ರೆ ನಮ್ ನಾಯಕನ ಅರೆಸ್ಟ್ ಮಾಡಿದ್ರೆ ನಾವೆಲ್ಲ ಬೆಂಕಿ ಎತ್ಕೊಂಡು ಸತ್ತೋಗ್ತೀವಿ. ನೀವೇನಾದ್ರೂ ನಮ್ಮ ಅಣ್ಣನ ಅರೆಸ್ಟ್ ಮಾಡಿದ್ರೆ ನಾವೆಲ್ಲ ನೇಣ್ ಹಾಕೊಂಡು ಸತ್ತೋಗ್ತೀವಿ. ನಮ್ ಸಾಹೇಬ್ರನ್ನ ಅರೆಸ್ಟ್ ಮಾಡಿದ್ರೆ ನಾವೆಲ್ಲ ವಿಷ ಕೊಟ್ಟು ಸತ್ತೋಗ್ತೀವಿ. ಸಾಯಕ್ಕಾಸೆ ಇರೋರು, ಇವ್ರಿಗೋಸ್ಕರ ಪ್ರಾಣ ಕೊಡೋದಕ್ಕೆ ರೆಡಿ ಆಗಿರೋರು ಯಾರೇ ಇದ್ರು ಸರಿ ಬನ್ನಿ. ನೇಣ್ ಹಾಕೊಂಡ್ ಸಾಯೋರ್ಗೆ ಹಗ್ಗ ಫ್ರೀ, ವಿಷ ಕುಡಿದ್ ಸಾಯೋರ್ಗೆ ವಿಷ ಫ್ರೀ, ಚುಚ್ಕೊಂಡ್ ಸಾಯೋರ್ಗೆ ಚಾಕು ಫ್ರೀ. ನಿಮ್ಮನ್ ಯಾರು ತಡೆಯಲ್ಲ, ಆಂಬುಲೆನ್ಸ್ ಕೂಡ ಬರಲ್ಲ, ಅದಕ್ಕೆ ನಾನ್ ಗ್ಯಾರಂಟಿ. ಬನ್ನಿ ಯಾರಿದ್ದೀರಾ? ಇಂಥ ಅಲ್ಲೂಡಕಲ್ಲ ಲಾಟೋಪಿ ಆಟಗಳೆಲ್ಲ ತುಂಬಾ ನೋಡಿದ್ದೀನಿ. ಕಾಸು ತಗೊಳ್ಳೋರೆಲ್ಲ ಹಿಂದೆ ಬರಲ್ಲ, ಹಿಂದೆ ಬರೋರೆಲ್ಲ ಜೈಕಾರ ಹಾಕಲ್ಲ, ಜೈಕಾರ ಹಾಕೋರೆಲ್ಲ ಪ್ರಾಣ ಕೊಡಲ್ಲ, ಪ್ರಾಣ ಕೊಡೋರೆಲ್ಲ ಮಹಾತ್ಮರು ಅಲ್ಲ. ಹೋಗೋಣ. ನೋಡು, ನನ್ನ ಅರೆಸ್ಟ್ ಮಾಡಕ್ಕೆ 28 ಜನರ ಸೈನ್ ಬೇಕು. ಅದಾದ್ರೂ ಗೊತ್ತಲ್ಲ. ಆ 28 ಜನರ ಜೊತೆ 29ನೇದು ಅಂದ್ರೆ ನನ್ ಸೈನು ಇದೆ. ಚಳಿಗೆ ಯಾಕೆ ಸರ್, ಏನಾಯ್ತು ಸರ್? ಇರಪ್ಪ, ಮಿನಿಸ್ಟರ್ ಹೋಗೋವರೆಗೂ ಬಿಡಕ್ಕಾಗಲ್ಲ ಸರ್. ಅರ್ಜೆಂಟ್ ಫೈಲ್ ಸಬ್ಮಿಟ್ ಮಾಡ್ಬೇಕು ಸರ್, ಇಲ್ಲ ಕೆಲಸ ಹೋಗುತ್ತೆ ಸರ್. ಯಾಕೆ ಆರಾಮ ಮಾಡಿದ್ದೀರಾ? ಮಿನಿಸ್ಟರ್ ಹೋಗೋವರೆಗೂ ಬಿಡಕ್ಕಾಗಲ್ಲ, ನಿಂತ್ಕೊಳ್ಳಿ ಸರ್, ಪ್ಲೀಸ್ ಸರ್. ಮಿನಿಸ್ಟರ್ ಬರ್ತಾರೆ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ಸರ್, ಅರ್ಜೆಂಟ್ ಫೈಲ್ ಸಬ್ಮಿಟ್ ಮಾಡ್ಬೇಕಾಗಿತ್ತು ಸರ್, ಅದಕ್ಕೆ ಬಂದ್ಬಿಟ್ಟೆ ಸರ್. ಸರ್ ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಸರ್ ಏನೋ ಹೇಳೋದು. ಗಾಡಿ ನಿನ್ಗೆ ಹೇಳ್ತಿರೋದು ಎದಳ. ಹೇಳ ಮೇಲೆ ಎದ್ದಳಯ್ಯ. ಹೋಗ್ಬಿಟ್ಟು ಅನ್ಸುತ್ತೆ. ನಡಿಯಪ್ಪ, ನಮ್ಗೆ ಯಾಕೆ? ಇಷ್ಟೇ ಮಹಾಸ್ವಾಮಿ ನಡೆದದ್ದು. ಅಲ್ರೇ ಮಿಸ್ಟರ್, ನಡೆದದ್ದನ್ನ ಇಷ್ಟೇ ಕರೆಕ್ಟಾಗಿ ಹೇಳೋ ನೀವು. ಕಾನೂನು ಪ್ರಕಾರ ಯಾಕೆ ಕ್ರಮ ತಗೊಳ್ಳಿಲ್ಲ? ಸರ್, ನಾನೊಬ್ಬ ಕಾನ್ಸ್ಟೇಬಲ್. ನಾನು ಹೋಗಿ ಮಿನಿಸ್ಟರ್ ಮೇಲೆ ನೋಡಿ, ವ್ಯಕ್ತಿ ಯಾರೇ ಆಗಿರ್ಬೋದು, ಅವ್ರ ಬಗ್ಗೆ ಕ್ರಮ ತಗೋಬೇಕಾದ್ದು ನಿಮ್ ಕರ್ತವ್ಯ. ಯುವರ್ ಆನರ್, ಇದುವರೆಗೂ ನಡೆದದ್ದನ್ನೆಲ್ಲ ತಾವು ಕೇಳೇ ಇದ್ದೀರಾ. ಈ ಕೇಸಿಗೆ ಸಂಬಂಧಪಟ್ಟ FIR, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ. ಈ ಕೇಸನ್ನ ಪರಿಶೀಲನೆ ಮಾಡಿ ಆದಷ್ಟು ಬೇಗ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಯುವರ್ ಆನರ್. ಜವಾಬ್ದಾರಿಯುತವಾದ ಕೆಲಸದಲ್ಲಿದ್ದುಕೊಂಡು ಕರ್ತವ್ಯ ಲೋಪ ಮಾಡಿದ ಕಾನ್ಸ್ಟೇಬಲ್ ಕೆಂಪಯ್ಯನವರನ್ನು 3 ತಿಂಗಳ ಕಾಲ ಕೆಲಸದಿಂದ ಅಮಾನತುಗೊಳಿಸಲಾಗಿದೆ. ಹಾಗೂ ಮಂತ್ರಿ ಜಯರಾಜ್ ರವರ ರಕ್ಷಣಾ ಸಿಬ್ಬಂದಿಯಾದ ರಾಜಶೇಖರ್ ಮತ್ತು ಕೃಷ್ಣಮೂರ್ತಿ ಹುಡುಗನ ಮರಣಕ್ಕೆ ಪರೋಕ್ಷವಾಗಿ ಕಾರಣರಾದ್ದರಿಂದ ಇಂಡಿಯನ್ ಪೀನಲ್ ಕೋಡ್ 304ರ ಸೆಕ್ಷನ್ ಪ್ರಕಾರ 5 ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಜನಪ್ರತಿನಿಧಿ ಅಬಕಾರಿ ಸಚಿವರಾದ ಜಯರಾಜ್ ರವರು ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ವಿಫಲರಾಗಿದ್ದಾರೆ. ಇನ್ನು ಮುಂದೆ ಜವಾಬ್ದಾರಿ ಅರಿತು ಕೆಲಸ ಮಾಡಲು ಸೂಚಿಸುತ್ತಾ ಮೃತರ ಕುಟುಂಬಕ್ಕೆ 4 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ನೀಡಬೇಕೆಂದು ನ್ಯಾಯಾಲಯ ಈ ಮೂಲಕ ಆದೇಶಿಸುತ್ತದೆ. ಜಯರಾಜಣ್ಣಂಗೆ, ಜಯರಾಜಣ್ಣಂಗೆ, ಮಾನ್ಯ ಮಂತ್ರಿಗಳಿಗೆ, ಮಾನ್ಯ ಮಂತ್ರಿಗಳಿಗೆ, ಜಯರಾಜಣ್ಣಂಗೆ, 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 ಮಾನ್ಯ ಮಂತ್ರಿಗಳಿಗೆ, ಮಾನ್ಯ ಮಂತ್ರಿಗಳಿಗೆ, ಜಯರಾಜಣ್ಣಂಗೆ, ನಮ್ಮ ನೆಚ್ಚಿನ ನಾಯಕನಿಗೆ, ಜಯರಾಜಣ್ಣಂಗೆ, ಮಾನ್ಯ ಮಂತ್ರಿಗಳಿಗೆ, ಜಯರಾಜಣ್ಣಂಗೆ. ಜನರ ಸೇವೆನೆ ಜನಾರ್ದನ್ ಸೇವೆ ಅನ್ಕೊಂಡ್ರೆ ನಮ್ಮ ಅಣ್ಣನ್ನೇ ಕೋರ್ಟ್ ಮೆಟ್ಲ ತಸ್ತೀಯ ನೀನು? ತಪ್ಪು ಮಾಡಿದ್ರೆ ಆ ಜನಾರ್ದನನ್ನೇ ಕೋರ್ಟ್ ಕರ್ಕೊಂಬಂದ್ ನಿಲ್ಲಿಸ್ತೀನಿ. ನಿಮ್ಮ ಅಣ್ಣ ಯಾವ ಲೆಕ್ಕ? ಜನಾರ್ದನ್ನ ನಿಲ್ಸು, ಓಕೆ. ಆದ್ರೆ ಈ ಜನನಾಯಕ ನಿಲ್ಸಿದ್ರೆ ಏನಾಗುತ್ತೆ ಗೊತ್ತಾ?
ಅವನಾದ್ರೂ ಒಂದ್ಸಲ ಶಾಪ ಕೊಟ್ಟು ಸುಮ್ಮನೆ ಆಗ್ತಾನೆ. ಆದ್ರೆ ಇವನು ನಾಗರಾವ್ ಇದ್ದಾಗೆ ಜನ್ಮ ಜನ್ಮಕ್ಕೂ ಕಾಡ್ತಾನೆ ಇರ್ತಾನೆ. ನನ್ನ ಕೆಣಕಿ ತುಂಬಾ ತಪ್ಪು ಮಾಡ್ಬಿಟ್ಟೆ. ಸೆಪ್ಟೆಂಬರ್ 11 ಬಿನ್ ಲಾಡನ್ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಫ್ಲೈಟ್ ನುಗ್ಸಿ ತಪ್ಪು ಮಾಡ್ದ. ಅದೇ ಮುಹೂರ್ತದಲ್ಲಿ ಡಿಪಾರ್ಟ್ಮೆಂಟ್ನವರು ಈ ತಲೆಕೆಟ್ಟ ನನ್ನ ಮಗನಿಗೆ ಹಾಕಿ ಕೊಟ್ಟು ತಪ್ಪು ಮಾಡಿದ್ವೋ ಇಲ್ವೋ ಅಂತ ಅವರೇ ಡಿಸೈಡ್ ಮಾಡ್ತಾರೆ. ನಿನ್ನ ಹಿಂದೆ ಜೈಕಾರ ಹಾಕಕ್ 4 ಜನ ಇದ್ದಾರೆ ಅಂತ ಅಯ್ಯಪ್ಪ ಸ್ವಾಮಿ ತರ ಹುಲಿ ಮೇಲೆ ಸವಾರಿ ಮಾಡೋಕ್ ಅನ್ಸ್ ಕಾಣ್ಬೇಡ. ಮೊದಲು ಹೋಗಿ ಕಾಂಪನ್ಸೇಷನ್ ದುಡ್ಡು ವ್ಯವಸ್ಥೆ ಮಾಡ್ಕೋ. ಸರ್, ಕೋರ್ಟ್ನಲ್ಲಿ ನ್ಯಾಯ ಸಿಗ್ಬೇಕು ಅಂದ್ರೆ ವರ್ಷಾನ್ಗಟ್ಲೆ ಆಗುತ್ತೆ. ಕೆಲವು ಸಲ ಆಯಸ್ಸೇ ಮುಗಿದು ಹೋಗುತ್ತೆ. ನನ್ನ ತಮ್ಮನ ಸಾವಿಗೆ ಇಷ್ಟು ಬೇಗ ನ್ಯಾಯ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ತುಂಬಾ ಥ್ಯಾಂಕ್ಸ್ ಸರ್.